ಓಕೆ, ರಾಜ್ಯ ಬಿಜೆಪಿ ಒಳಗೆ ನೀಟ್ ಫೈರ್. ರಾಜ್ಯ ಬಿಜೆಪಿ ಎಸ್ಟಿ ಲೀಡರ್ಗೆ ಬಿಗ್ ಶಾಕ್. ನೀಟ್ ಹೋರಾಟದ ಪರ ಭರ್ಜರಿ ಬ್ಯಾಟ್ ಮಾಡಿದಂಥ ವಾರದ ಹಿಂದೆ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದಂಥ ಚಾಮರಾಜನಗರದಲ್ಲಿ ಎಂಎನ್ ರಾಜು ಅಗರ ಅವರ ಸುದ್ದಿಗೋಷ್ಠಿ. ಈ ಬೆನ್ನಲ್ಲೇ ಪಕ್ಷದಿಂದ ಎಂಎನ್ ರಾಜು ಅಗರ ಉಚ್ಚಾಟನೆ ಆಗಿದೆ. ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಮಾಜಿ ಸದಸ್ಯ ಇವರು ಎಂಎನ್ ರಾಜು ಅಗರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ಬಿಜೆಪಿಯಿಂದ ಎಂಎನ್ ರಾಜು ಅಗರ 6 ವರ್ಷ ಉಚ್ಚಾಟನೆಗೊಂಡಿದ್ದಾರೆ. ದಿಸ್ ಇಸ್ ದ ಇಂಪ್ಯಾಕ್ಟ್ ಆಫ್ ನೀಟ್ ಫೈರ್. ರಾಜ್ಯ ಬಿಜೆಪಿ ಒಳಗೆ ನೀಟ್ ಫೈರ್ ನೋಡಿ. ಎಸ್, he was the person. ಮೋದಿ ಅವ್ರ ಜೊತೆ, ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆ, ವಿಜೇಂದ್ರ ಅವ್ರ ಜೊತೆ ನೀವೇನು ನೋಡ್ತಾ ಇದ್ದೀರಲ್ಲ ಆ ವ್ಯಕ್ತಿ ಎಂಎನ್ ರಾಜು ಅಗರ. ಯಾವ ಕಾರಣಕ್ಕಾಗಿ? ಇದು ಪಕ್ಷ ವಿರೋಧಿ ಚಟುವಟಿಕೆ. ಪಕ್ಷ ಫಸ್ಟು, ಜನ ಆಮೇಲೆ. ಮೊನ್ನೆ ಒಬ್ಬರು ನಮ್ಮ ಸ್ನೇಹಿತರು ಒಂದು ಹೇಳ್ತಾ ಇದ್ರು, ಯಾಕೆ ಎಲ್ಲ ರಾಜಕಾರಣಿಗಳು ವೈಟ್ ಆ್ಯಂಡ್ ವೈಟ್ ಹಾಕೋತಾರೆ ಗೊತ್ತಾ? ಬಹುತೇಕರು, ಮೆಜಾರಿಟಿ. ಹತ್ರ ಬನ್ನಿ, ಗೊತ್ತಾ ಯಾಕೆ ವೈಟ್ ಆ್ಯಂಡ್ ವೈಟ್ ಹಾಕೋತಾರೆ ಅಂತ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಅವ್ರ ಪಾಲಿಗೆ ಜನ ಎಲ್ಲ ಸತ್ತು ಹೋಗಿದ್ದಾರೆ ಅಂತ. ಅಂದರೆ ನೋಡಿ, ಅದು ಅವ್ರ ಪಕ್ಷದ ನಿರ್ಧಾರ, ಏನಾದರೂ ಮಾಡಲಿ, ಆದರೆ ರೀಸನ್ ನೋಡಿ ಹೆಂಗಿದೆ ಅಂತ. ಒಂದು ಪಕ್ಷ ಅಂತಿದ್ದಾಗ ಹಿಂಗಿರುತ್ತೆ. ನಿಷ್ಪಕ್ಷ ಅನ್ನೋದಿದ್ರೆ ಮಾತ್ರನೇ ಇವೆಲ್ಲ ಬರಲ್ಲ. ಈಗ ಅವರು ಸತ್ಯದ ಪರವಾಗಿ ಹೋರಾಡಬಾರ್ದ? ಪಕ್ಷದಲ್ಲಿ ನಾವೇನು ಮಾಡಿದ್ರು ಸರಿ ಅಂತ ಅಂದ್ಕೊಂಡು ಏನಂತೀವಿ ಅದಕ್ಕೆ, ಬ್ಯಾಂಡ್ ಬಾರಿಸ್ತಾ ಕೂತ್ಕೋಬೇಕಾ? ಓಕೆ, ಎಂಎನ್ ರಾಜು ಅವ್ರು ಮಾತನಾಡಿದ್ದಾರಂತೆ, ಬನ್ನಿ ಕೇಳಿಸ್ಕೊಳ್ಳೋಣ. ನಮಸ್ಕಾರ, ನಾನು ರಾಜು ಅಂತ, ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಹೋರಾಟವನ್ನ ಬೆಂಬಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರ್ಯಾರು ಕಾರಣರಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಒತ್ತಾಯ ಮಾಡ್ತಾ, ಎರಡನೇದಾಗಿ ಈ ಒಂದು ಹೋರಾಟದಲ್ಲಿ ಯಾರ್ಯಾರು ಅಮಾನುಷವಾಗಿ ಸಾವಿಗೀಡಾಗಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಏನೇನೋ ಒಂದು ಅವರ ಜೀವನ ಅಂತ್ಯ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಬೇಕು ಅಂತ ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯ ಮಾಡ್ತೀನಿ. ಮೂರನೇದು, ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾದಂತ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ಇದಕ್ಕೆ ಒಂದು ನ್ಯಾಯ ಒದಗಿಸೋದಕ್ಕಲ್ಲಿ ತಮ್ಮ ರಾಜೀನಾಮೆಯನ್ನು ಕೂಡ ನೀಡಬೇಕು ಅಂತ ತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾರಣ ಇಷ್ಟೇ, ಈ ಒಂದು ವೈಫಲ್ಯದ, ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ವೈಫಲ್ಯದ ನೇರ ಹೊಣೆ ಧರ್ಮೇಂದ್ರ ಪ್ರಧಾನ್ ಅಂತಂದ್ರೆ ತಪ್ಪಾಗಲಾರ್ದು. ಯಾಕೆ ಅಂತಂದ್ರೆ, ಒಂದು ಮನೆಯಲ್ಲಿ ಒಂದು ಚಿಕ್ಕ ಹುಡುಗ ತಪ್ಪು ಮಾಡಿದ್ರು ಕೂಡ ಆ ಮನೆಯ ಮುಖ್ಯಸ್ಥನ ಹೇಗೆ ನೇರ ಹೊಣೆ ಮಾಡ್ತಾರೆ, ಹಾಗೆ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಧರ್ಮೇಂದ್ರ ಪ್ರಧಾನ್ ಆಗಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಒತ್ತಾಯಿಸಿ ವಿದ್ಯಾರ್ಥಿಗಳು ಏನು ಪ್ರತಿಭಟನೆ ಜಂತರ್ ಮಂತರಲ್ಲಿ ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಕೂಡ ಧ್ವನಿಗೂಡಿಸ್ತಾ ನಿಮ್ಮ ರಾಜೀನಾಮೆಯನ್ನು ಒತ್ತಾಯಿಸ್ತೀನಿ ಅಂತ ಹೇಳ್ತಾ, ಮತ್ತೆ ಕೂಡಲೇ ನರೇಂದ್ರ ಮೋದಿ ಅವರು ಈ ಹೋರಾಟವನ್ನ ನಿಲ್ಲಿಸೋ ದಿಕ್ಕಿನಲ್ಲಿ ಮಧ್ಯಸ್ಥಿಕೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಭರವಸೆಯನ್ನು ನೀಡಿ ಈ ಹೋರಾಟವನ್ನ ಸುಖಾಂತ್ಯ ಮಾಡಬೇಕು ಅಂತಂದ್ಬಿಟ್ಟು ಮನವಿ ಮಾಡ್ತಾ ನನ್ನ ಒಂದು ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೋಡಿ, ಅವರು ಅವರ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಎಂಎನ್ ರಾಜು ಅಗ್ರ ಅವರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯ ಒಂದು ಆರೋಪದ ಮೇಲೆ ಇವು ಉಚ್ಚಾಟನೆ ಮಾಡಿದ್ದಾರೆ. ಆದರೆ ರಾಜ್ಯದ ಜನ ಇದನ್ನು ಹೇಗೆ ನೋಡ್ಬೋದು? ಅಲ್ಲ ರೀ, ಅಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ನೀಟ್ ಅಭ್ಯರ್ಥಿಗಳು ಪ್ರಾಣ ಚೆಲ್ಕೊಂಡಿದ್ದಾರೆ.
ಅವ್ರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ವಾ ಪಕ್ಷದವರಿಗೆ? ಇಲ್ಲ, ಆಗಲ್ಲ. ದಿಸ್ ಈಸ್ ವಾಟ್ ರಾಜಕೀಯ, ದಿಸ್ ಈಸ್ ವಾಟ್ ಪಾಲಿಟಿಕ್ಸ್. ಎಸ್, ಉಚ್ಚಾಟನೆ ಮಾಡಿದಂಥ ಕ್ರಮಕ್ಕೆ ಎಂ ಎನ್ ರಾಜು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲಿವರೆಗೂ ನಾವು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಕೆಲಸ ಮಾಡಿರ್ತೀವಿ. ನನ್ನ 20 ವರ್ಷಗಳ ಸೇವೆಗೆ ಪಕ್ಷ ಕೊಟ್ಟ ಬಳವಳಿ ಇದು, ಬಹುಮಾನ ಇದು. ನೀಟ್ ಅಕ್ರಮದ ವಿಚಾರವಾಗಿ ಧ್ವನಿ ಎತ್ತಿದ್ದಕ್ಕೆ ಸಿಕ್ಕಂತ ಉಡುಗೊರೆ ಇದು. ನೀಟ್ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದಕ್ಕೆ ಸಿಕ್ಕಂತ ದೊಡ್ಡ ಗಿಫ್ಟ್ ಇದು. ನೋಡಿ ಹೆಂಗಿದೆ, ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ ನಿಮಿತ್ತ ಸಿಕ್ಕ ಉಡುಗೊರೆ ಇದು. ತಪ್ಪನ್ನ ತಪ್ಪು ಹೊಂದಿದ್ದಕ್ಕೆ ನನಗೆ ಉಚ್ಚಾಟನೆ ಶಿಕ್ಷೆ ಆಗಿದೆ, ಆದರೆ ಇದರಿಂದ ನಾನು ಎದೆಗುಂದಲ್ಲ, ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಹೇಳಿ ಎಂ ಎನ್ ರಾಜು ಗುಡುಗಿದ್ದಾರೆ. ಉಚ್ಚಾಟನೆ ಮಾಡಿದ ಕ್ರಮಕ್ಕೆ ಸಹಜವಾಗಿ ಎಂ ಎನ್ ರಾಜು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ 20 ವರ್ಷಗಳ ಸೇವೆಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತಹ ಬಳವಳಿ ಇದು. ನೋಡಿ, ನಾವೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದೆ ತಪ್ಪಾಯ್ತಾ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಎಸ್, ಈಗ ಸ್ವತಃ ಎಸ್ ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿಯ ಮಾಜಿ ಸದಸ್ಯರು, ಭಾರತೀಯ ಜನತಾ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಂಥ ಎಂ ಎನ್ ರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ ಅಂತ ಹೇಳಲೇಬೇಕು ಅಲ್ಲ? ಖಂಡಿತ ಚೆನ್ನಾಗಿದ್ದೀನಿ ಸರ್. ಏನು ಅನ್ನಿಸ್ತು, ಯಾಕಾಗಿ ಹಿಂಗಾಯ್ತು ಅಂತ ಅನ್ನಿಸ್ತಾ ಇದೆ? ಸರ್, ಕೆಲವರ ದುಡುಕ್ರಿಂದ ಹಿಂಗಾಗಿದೆ ಸರ್. ಏನು ಸರ್? ಯಾರು? ನಮ್ಮ ಚಾಮರಾಜನಗರ ಜಿಲ್ಲೆ ಬಿಜೆಪಿನಲ್ಲಿ ಒಂದು ಕೆಲವರು ದುಡುಕು, ಸ್ವಲ್ಪ ತುಂಬಾ ಬುದ್ಧಿವಂತರಿದ್ದಾರೆ, ಅವರ ದುಡುಕ್ನಿಂದ ಈ ತರ ಆಗಿದೆ. ಅಲ್ಲ ಸರ್, ಈ ದುಡುಕು ನಿರ್ಧಾರಗಳಿಂದ ತೆಗೆದುಕೊಳ್ಳುವಂಥ ದೊಡ್ಡ ದೊಡ್ಡ ನಾಯಕರಿಗೆ ಉಚ್ಚಾಟನೆ ಮಾಡಿದಾರಲ್ಲ, ಅಂದರೆ ಅವರು ದುಡುಕಿದ್ದಾರೆ ಅಂತನಾ, ಅಥವಾ ಅವರು ಪರಾಮರ್ಶೆ ಮಾಡೋ ಸಾಮರ್ಥ್ಯ ಇಲ್ವಾ, ಅಥವಾ ರಾಜು ಅವರು ಪಕ್ಷಕ್ಕೆ ಏನು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಪರಾಮರ್ಶೆ ಮಾಡುವ ವ್ಯವಧಾನ ಇಲ್ವಾ? ಆ 2ನೇ ಅಂಶ ಮತ್ತೆ 3ನೇ ಅಂಶ ನೀವು ಹೇಳಿರೋದು ಕರೆಕ್ಟ್ ಆಗಿದೆ ಸರ್. ಯಾವ್ದು? ನೀವೇ ಬಾಯ್ಬಿಟ್ಟು ಹೇಳಿ ಸರ್. ಪರಾಮರ್ಶೆ ಮಾಡುವಂತ ಸಾಮರ್ಥ್ಯ ಇಲ್ದಿರೋರ್ಗೆ ಹೈಕಮಾಂಡ್ ದೊಡ್ಡ ಹುದ್ದೆ ಕೊಟ್ಟು ಸಂಘಟನೆ ಮತ್ತೆ ಸೇವಾ ಮನೋಭಾವದಿಂದ ಕೆಲಸ ಮಾಡೋರ್ಗೆ ತೇಜೋವಧೆ ಮಾಡದೆ ಅವರ ಒಂದು ಎಲ್ಲ ಒಂದ್ ಕಡೆ ಕೆಲಸದ ರೀತಿ ಮಾಡ್ತಾ ಇದ್ದಾರೆ ಸರ್. ಯಾಕೆ ಸರ್ ಹಿಂಗೆಲ್ಲ ಆಗ್ತಾ ಇದೆ? ಅಂದ್ರೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಪದೇ ಪದೇ ಯಾಕೋ ಸಾಬೀತಾಗ್ತಾ ಇದೆಯಲ್ಲ ಸರ್. ಕೆಲವರು ಕಪಿ ಮುಷ್ಟಿಲಿ ಪಾರ್ಟಿ ಸಿಗಾಕೊಂಡಿದ್ದಾರೆ ಸರ್. ಏನ್ ಸರ್, ಈಗ ನೀವು ಪಕ್ಷದಿಂದ ಇಲ್ಲ, ಈಗ ಉಚ್ಚಾಟನೆಗೊಂಡಾಗ ಧೈರ್ಯದಿಂದ ಹೇಳ್ಬೋದಾ? ಏನು, ಯಾರ ಕಪಿ ಮುಷ್ಟಿಲಿದೆ ಸರ್? ಸರ್, ಅದು ಹಂಗೆ ನೇರವಾಗಿ ಹೇಳಿಕ್ ಬರಲ್ಲ ಸರ್. ಕೆಲವೊಂದ್ಸಲ ಒಳ್ಳೆಯವರು ಕೂಡ ಸಂದರ್ಭಿಕವಾಗಿ ಕೆಟ್ಟ ರೀತಿ ಒರೆಸುವಂತ ಸಂದರ್ಭ ಇದೆಯಲ್ಲ ಸರ್, ಆ ತರ ಆಗುತ್ತೆ. ಬಟ್ ಈಗ ನನ್ನ ಮೇಲೆ ಶಿಸ್ತು ಕ್ರಮ ಏನ್ ತಗೊಂಡಿದ್ದಾರೆ, ಇದು ಆ ತರದ ನಿರ್ಧಾರ ಹೈಕಮಾಂಡ್ ಇನ್ನೂ ಸಮಯ ಇದೆ ಸರ್, ಗಮನಿಸುತ್ತೆ ಇದನ್ನ. ಸರ್, ಅಲ್ಲ ಸರ್, ಯಾರು ಇಷ್ಟಕ್ಕೆಲ್ಲ ಕಾರಣ ಯಾರು ಸರ್? ಈಗ ಅತಿ ಬುದ್ಧಿವಂತರು ಅಂದ್ರಿ, ಆಮೇಲೆ ಪರಾಮರ್ಶೆ ಮಾಡೋ ಸಾಮರ್ಥ್ಯ ಇಲ್ಲ ಅಂದ್ರೆ, ಯಾರ್ದೋ ಕಪಿ ಮುಷ್ಟಿಯಲ್ಲಿದೆ ಅಂತ ಹೇಳ್ತಾ ಇದ್ರಿ. ಹೆಂಗೆ ಸರ್ ಹಿಂಗೆಲ್ಲ ಹೇಳಿ ಏನು ಅರ್ಥ ಮಾಡ್ಕೊಳ್ಳ ಹೇಳಿ? ನಮ್ಮ ಜನರಿಗೆ ಏನೋ ಒಂದು ಕೊಡ್ಬೇಕಲ್ಲ, ಈಗ ನೀವು ಬಂದಿದ್ದೀರಾ, ಒಂದು ಕ್ಲಾರಿಟಿ ಕೊಡೋಲ್ಲ ಸರ್. ಇಲ್ಲಿ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಸರ್, ಒಂದು 30 ಸೆಕೆಂಡ್ ಅಲ್ಲಿ ಅದನ್ನು ವಿವರಿಸ್ಬಿಡ್ತೀವಿ ಸರ್. ಹೇಳಿ ಸರ್, ಪ್ಲೀಸ್ ಸರ್. ಚಾಮರಾಜನಗರ ಜಿಲ್ಲೆನಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಇದೆ. ಓಕೆ. ಅದಕ್ಕೆ ಅಧ್ಯಕ್ಷರು ಮತ್ತೆ ಒಂದಷ್ಟು ಜನ ತಂಡ ಇದೆ ಸರ್. ಅದಕ್ಕೆ ಆಕ್ಚುಲಿ ಪ್ರೋಸೆಸ್ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ ಆ ಸಮಿತಿಯಲ್ಲಿ ಒಂದು ಚರ್ಚೆ ಆಗಿ ಒಂದು ಅವನಿಗೆ ಉತ್ತರ ಕೇಳಿ ಒಂದು ನೋಟಿಸ್ ಇಶ್ಯೂ ಮಾಡ್ಬೇಕು ಸರ್. ಆ ನಂತರ ಉತ್ತರ ಕೊಟ್ಟ ನಂತರ ಒಂದು ಸಮಯದೊಳಗಡೆ ಉತ್ತರ ಕೊಟ್ಟ ನಂತರ ಅವ್ರಿಗೆ ಅದು ಸಮಂಜಸ ಅಥವಾ ಸರಿ ಇದೆ ಅಥವಾ ಸಮಾಧಾನ ಆಗ್ಲಿಲ್ಲ ಅಂತಂದಾಗ ಈ ಕ್ರಮ ತಗೋಬೇಕು. ಹೇಳಿಕೆ ಹೊರಬಂದ ವಿತಿನ್ ಒಂದು 15 hours ಅರೌಂಡ್ ಅಲ್ಲಿ ಸರ್ ಈ ಸಸ್ಪೆನ್ಷನ್ ಆಗಿದೆ. ಇದ್ರ ಅರ್ಥ ಏನು ಅಂತಂದ್ರೆ, ಆ ಶಿಸ್ತು ಸಮಿತಿ ಅಧ್ಯಕ್ಷ ಜವಾಬ್ದಾರಿ ನಿರ್ವಹಿಸ್ತಾ ಇರೋಂತವ್ರು ಎಲ್ಲ ಒಂದ್ ಕಡೆ ಪರಾಮರ್ಶೆ ಮಾಡೋಂಥದ್ದು, ಮತ್ತೆ ಆ ಒಂದು ಇದು ಏನು ಕಳ್ಕೊಂಡು ಮತ್ತೆ ನಮ್ಮ ಮೇಲೆ ಏನ್ ಕೋಪ ಇತ್ತೋ ಏನೋ ಗೊತ್ತಿಲ್ಲ ಸರ್, ತೀರ್ಸ್ಕೊಂಡಿದ್ದಾರೆ. ಅಲ್ಲ ಸರ್, ನಿಮಗೆ ಗೊತ್ತಿಲ್ಲದೆ ಇರಲ್ಲ ಅಂತ ಅನ್ಕೊಳ್ತೀನಿ. ಈಗ ಒಂದು ಪ್ರಶ್ನೆ ಸರ್, ಈಗ ಈ ಮುಂಚೆಯಿಂದನೂ ಕೂಡ ನೀವು ವಸ್ತುನಿಷ್ಠವಾಗಿ ನಡ್ಕೊಳ್ತಾ ಇದ್ರ ಅಥವಾ ಈಗ ಮಾತ್ರ ಹಿಂಗಾಗಿದ್ಯಾ?
ಏನ್ ಸರ್ ಇದಕ್ಕೆ ನನ್ನ ಇದನ್ನ ನಂದು ಇದು ಸೋಷಿಯಲ್ ಮೀಡಿಯಾ ಇದೆಯಲ್ಲ ಸರ್, ಹಾ, ಹಾ. ಅದನ್ನ ಓಪನ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲ ನೀವು ಹೇಳಿ ಸರ್, ನಮ್ಗೆ ಹೇಳಿ, ಈಗ ಜನರಿಗೆ ಹೇಳಿ, ಎಲ್ಲರಿಗೂ ಕೂಡ ಅದು ಅವಕಾಶ. ನಾನು ವಸ್ತುನಿಷ್ಠವಾಗಿದೆ ಸರ್. ಪಾರ್ಟಿ ಎಷ್ಟು ಇಂಪಾರ್ಟೆಂಟ್ ಹಾ. ಅಷ್ಟೇ ಇಂಪಾರ್ಟೆಂಟ್ ಜನ ಸಮುದಾಯಕ್ಕೆ ನಾನು ಕೊಡ್ತಾ ಇದ್ದೆ ಸರ್. ಬೆಲೆ ಯಾಕಂದ್ರೆ ನಾವು ಒಂದ್ ಪಾರ್ಟಿಲಿ ಗುರುತಿಸ್ಕೊಂಡಿರೋದೇ ಜನಗಳಿಗೆ ಒಳ್ಳೇದ್ ಮಾಡೋದು. ಹೌದು. ಆ ಒಂದು ಅಜೆಂಡದಲ್ಲಿ ನಾನು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಓಕೆ, ಇದು ಶಿಸ್ತು ಕ್ರಮ ಅಲ್ಲ, ಅಶಿಸ್ತು ಕ್ರಮ ಆಗಿದೆ ಹಾಗಿದ್ರೆ. 100% ಸರ್, ಅದ್ರಲ್ಲಿ ಎರಡನೇ ಮಾತೇ ಏನ್ ಸರ್ ನೆಕ್ಸ್ಟ್ ನಿಮ್ಮ ಮುಂದಿನ ನಿರ್ಧಾರ ಏನ್ ಸರ್? ಸಮಿತಿ ಅಧ್ಯಕ್ಷರು ಅಶಿಸ್ತಾಗಿ ನಡ್ಕೊಂಡು ಇಡೀ ಪಾರ್ಟಿ ಇಮೇಜ್ಗೆನೆ ಡ್ಯಾಮೇಜ್ ಮಾಡಿದ್ದಾರೆ ಸರ್. ಅಲ್ಲ ಸರ್, ಈಗ ನಿಮ್ಮ ಮುಂದಿನ ನಿರ್ಧಾರ ಏನು ಸರ್? ಮುಂದಿನ ನಿರ್ಧಾರ ಅವರು ನಾನು ಉಚ್ಚಾಟನೆ ಮಾಡಿರ್ಬೋದು ಸರ್, ನಾನ್ ಪಾರ್ಟಿನ ಉಚ್ಚಾಟನೆ ಮಾಡಿಲ್ಲ ಸರ್. ನಾನು ನಿನ್ನೆನೂ ಬಿಜೆಪಿ, ಇವತ್ತು ಬಿಜೆಪಿ, ನಾಳೆನೂ ಬಿಜೆಪಿ. ಯಾಕೆ ಸರ್ ಅಷ್ಟೊಂದು ಭಕ್ತಿ ಪ್ರೀತಿ ವ್ಯಾಮೋಹ ಯಾಕೆ ಸರ್? ಯಾಕೆ ಅಂತಂದ್ರೆ ಸರ್, ನಾವು ಒಂದು ಐಡಿಯಾಲಜಿಗೋಸ್ಕರ ಕೆಲಸ ಮಾಡ್ತೀವಿ ಸರ್. 75 ವರ್ಷದ ಅವಧಿನಲ್ಲಿ 55 ವರ್ಷ ಕಾಂಗ್ರೆಸ್ ಈ ದೇಶನ ರೂಲ್ ಮಾಡಿದೆ ಸರ್. ಇವತ್ತು ಕೂಡ ಈ ಜಾತಿ ಭಾವನೆ ಮತ್ತೆ ಏನು ಈ ಹಿಂದೂ ಮುಸ್ಲಿಂ ಭಾವನೆ ಮತ್ತೆ SC STಗಳು ಇವತ್ತು ಕೂಡ ತುಂಬಾ ತಳವರ್ಗದಲ್ಲಿ ಏನು ಫೈನಾನ್ಷಿಯಲ್ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಅಸಮಾನತೆಗೂ ನೇರ ಹೊಣೆ ಕಾಂಗ್ರೆಸ್ ಸರ್. ಓಕೆ, ಹಾ ಸರ್. ಮತ್ತೆ ಪಕ್ಷ ಸೇರ್ಪಡೆ ಆಗೋ ಲಕ್ಷಣಗಳಿದ್ದಾವ? 30 ವರ್ಷಕ್ಕೆ ಸರ್ ಸುಧಾರಣೆಯಾಗಿ ರಾಷ್ಟ್ರಗಳ ನಡುವೆ ಆಯ್ತು ರಾಜು ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಸಿದ್ಧಾಂತ ನಿಮ್ಮದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ. ಆಮೇಲೆ ಅಲ್ಲಿ ಅದ್ರ ಪ್ರಕಾರ ನಾನು ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ, ಫೈನ್. ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಸರ್, ಈಗ ನಿಮಗೆ ಮತ್ತೆ ವಿಶ್ವಾಸ ಇದೆಯಾ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ತಾರೆ, ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಅಂತ ಏನಾದ್ರು ವಿಶ್ವಾಸ ಇದೆ? 100% ವಿಶ್ವಾಸ ಇದೆ ಸರ್. ವರಿಷ್ಠರ ಗಮನಕ್ಕೆ ಇನ್ನೂ ಹೋಗಿಲ್ಲ ಸರ್, ಹೋಗುತ್ತೆ ಸರ್, ಹೋಗುತ್ತೆ. ನಾನು ಕೂಡ ವರಿಷ್ಠರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿಲ್ಲ ಸರ್. ಯಾರು ಸರ್ ವರಿಷ್ಠರು ಅಂದ್ರೆ? ಯಾರು ಸರ್? ನಮ್ಮ ರಾಜ್ಯಾಧ್ಯಕ್ಷ ಇರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ ಇರ್ಬೋದು, ಅಥವಾ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಇರ್ಬೋದು ಸರ್. ಇವ್ರುಗಳನ್ನ ಗಮನಕ್ಕೆ ತರುವಂತ ಕೆಲಸ ನಾನು ಪರ್ಸನಲ್ ಆಗಿ ಅವ್ರನ್ನ ಭೇಟಿ ಮಾಡಿ ನನ್ನ ಇದನ್ನ ಲೆಫ್ಟ್ ಟು ಯು ಸರ್. ಅದು ನಿಮ್ಮ ಪರ್ಸನಲ್ ವಿಚಾರ, ಆಂತರಿಕ ವಿಚಾರ. ಆದ್ರೆ ಮೇಲ್ನೋಟಕ್ಕೆ ಹಿಂಗ ಅನ್ಸುತ್ತೆ, ಅಲ್ಲ ಇಷ್ಟು ವರ್ಷಗಳ ಕಾಲ ನಿಷ್ಠೆಯಿಂದ ಇದ್ದು ಪಕ್ಷಕ್ಕೆ ದುಡ್ದಂಥವ್ರಿಗೆ, ಶ್ರಮಿಸಿದಂಥವ್ರಿಗೆ ಸಿಕ್ಕಂಥ ಬಹುಮಾನ ಇದು ಅಂತ ಹೇಳುವಾಗ ಮತ್ತೆ ಯಾವ ವಿಶ್ವಾಸ ಇಟ್ಕೊಂಡು ಆ ಪಕ್ಷದಕ್ಕೆ ಹೋಗ್ತಾರೆ ಅನ್ನುವ ಒಂದು ಪ್ರಶ್ನೆಗೆ ನಿಮ್ಮ ಕೊನೆ ಉತ್ತರ ಏನು ಸರ್? ಸರ್ ಒಂದೇನು ಅಂತಂದ್ರೆ, ಕೆಲವೊಂದ್ಸಲ ಭಗವಂತನ ಕೂಡ ಒಳ್ಳೆಯವ್ರ ನಡುವೆ ಚೆಲ್ಲಾಟ ಆಡ್ತಾನೆ ಅನ್ನೋದಕ್ಕೆ ಒಂದು ಸಾಕಷ್ಟು ಎಕ್ಸಾಂಪಲ್ ಇದೆ. ಇದು ನಂದು ಒಂದು ಸರ್. ಇದು ಎಲ್ಲ ಒಂದ್ ಕಡೆ ದೈವ ಪ್ರೇರಣೆ, ಏನ್ ಮಾಡಕ್ಕಾಗ್ತದೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಇದು MN ರಾಜು ಅಗರ, ST ಮೋರ್ಚಾದ ಅಧ್ಯಕ್ಷರಾಗಿದ್ದರು ಅಂದ್ಕೊಳ್ತೀನಿ ಮುಂದೆ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಮುಂಚೆ ಅವ್ರಿಗೆ ಸದ್ಯಕ್ಕೆ ಬೇಜಾರಿನಲ್ಲಿ ಇದ್ದರೂ ಕೂಡ ಆದರೂ ಪಕ್ಷ ಅಂತ ಬಂದಾಗ, ಸಿದ್ಧಾಂತ ಅಂತ ಬಂದಾಗ ನಾನು ಅದರ ಜೊತೆಗೆ ಇರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ ಇನ್ನೂ ಕೆಲವು ದಿನಗಳ ಕಾಲ ನಾನು ವೆಯ್ಟ್ ಮಾಡ್ತೀನಿ, ಸಂಬಂಧಪಟ್ಟಂಥವ್ರನ್ನ ಸಂಪರ್ಕ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅನ್ನುವ ಥರದಲ್ಲಿ ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ.